ಇಲ್ಲಿಯ ವ್ಯವಸ್ಥೆ ಬಗ್ಗೆ ಈಗಾಗಲೇ ಹಲವಾರು ಹೋರಾಟಗಳನ್ನು ಬೇರೆ ಬೇರೆ ಸಂಘಟನೆಯ ಜೊತೆಗೆ ಈಗ ಒಟ್ಟಾಗಿ ಹೋರಾಟಗಳನ್ನು ಮಾಡುವಂಥ ಒಂದು ಮುಂದೆ ಹೋಗ್ತಾ ಇದ್ದೀವಿ. ಬಹುಶಃ ಇಲ್ಲಿ ಯಾರು ನಮ್ಮ ಶ್ರೀಮಂತರಿದ್ದಾರೆ ಅವರೆಲ್ಲ ಸ್ವರ್ಗದಲ್ಲಿದ್ದಾರೆ, ಯಾರು ಎಲ್ಲ ಜಾತಿಯ ಬಡವರು ಅಲ್ಲಿ ನರಕದಲ್ಲಿದ್ದಾರೆ. ಸ್ವರ್ಗಕ್ಕೆ ಮುತ್ತಿಗಾಗೋಕ್ಕೆ ಎಲ್ಲರೂ ಒಂದಾಗಬೇಕಾಗಿದೆ. ಇವತ್ತು ಇಲ್ಲದೆ ಹೋದರೆ ನಮ್ಮ ಏನು ಬಿಡಿ ಬಿಡಿ ಹೋರಾಟಗಳು ನಮ್ಮನ್ನು ದಿಕ್ಕು ತಪ್ಪಿಸ್ತವೆ. ಹಾಗಾಗಿ ಎಲ್ಲ ಬಡವರು, ಎಲ್ಲ ಜಾತಿಯ ಬಡವರು, ಯಾರು ನಿರಾಶ್ರಿತರಿದ್ದಾರೆ, ಯಾರು ಭೂಮಿ ಹೊಂದಿಲ್ಲ, ಅವರೆಲ್ಲ ಒಟ್ಟಾಗಬೇಕು, ಈ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಬಹುಶಃ ಭೂಮಿ ಇಲ್ಲದಲೇ ನಮ್ಮ ಭವಿಷ್ಯ ಖಂಡಿತ ಇಲ್ಲ. ಆ ಭೂಮಿಗಾಗಿ ಹೋರಾಟ ಆಗಲೇಬೇಕು. ಇಲ್ಲಿ ನಾವು ಯಾರು ಕೂಡ ಕೇವಲ ಓಟಿಗಾಗಿ ಅಥವಾ ಬೇರೆಯವರ ಜೀತ ಮಾಡೋದಕ್ಕೆ ಮಾತ್ರ ನಾವು ಅರ್ಹರಲ್ಲ, ಭೂಮಿ ಹೊಂದೋಕ್ಕೆ ಅರ್ಹರು. ಹಾಗಾಗಿ ನಾವೆಲ್ಲರೂ ಯಾರು ಬಡವರಿದ್ದಾರೆ, ಏನು ಈ ಮಾಧ್ಯಮನ ನೋಡ್ತಿದ್ದಾರೆ, ಅವರೆಲ್ಲರೂ ಇಂಥ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡೋದ್ರ ಜೊತೆಗೆ ಅವರಲ್ಲಿರ್ತಕ್ಕಂಥ ದಾಖಲೆಗಳನ್ನು ನಮ್ಮ ಹೋರಾಟಗಾರರಲ್ಲಿ ಕೊಟ್ಟಿದ್ದೇ ಆದರೆ ಖಂಡಿತ ಅದಕ್ಕೆ ಒಂದು ಹೋರಾಟ ಖಂಡಿತ ಆಗುತ್ತೆ. ಎಲ್ಲರೂ ಒಟ್ಟಾಗಬೇಕು ಅನ್ನೋದು ನಮ್ಮ ಭಾವನೆ. ತನಿಖಾ ತಂಡ ಬಂದುಬಿಟ್ಟು ತನಿಖೆ ಮಾಡಿದೆ. ಇದು ನಿಜವಾಗ್ಲೂ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಮೂಲ ನಿವಾಸಿಗಳಿಗೆ ಯಾರಿಗೂ ಕೂಡ ಅಕ್ರಮವಾಗಿ ಭೂ ಮಂಜೂರಾತಿ ಆಗಿಲ್ಲ. ಅಕ್ರಮ ಭೂ ಮಂಜೂರಾತಿ ಆಗಿರೋದು ಎಲ್ಲ ಹೊರಗಿನವರಿಗೆ ಮತ್ತು ಸಾಕಷ್ಟು ಇದ್ದವರಿಗೆ, ಅದಕ್ಕೇ ಅದು ಅಕ್ರಮ ಮಂಜೂರಾತಿ ಆಗಿರೋದು. ಆದರೆ ಇವರು ಇಲ್ಲಿಯ ಸ್ಥಳೀಯವಾಗಿ ಇದ್ದವರಿಗೆ, ಚಿಕ್ಕವರಿಗೆ, ಚಿಕ್ಕ ಪುಟ್ಟ ರೈತರಿಗೆ ಎಲ್ರಿಗೂ ಕೂಡ ಎಲ್ಲರನ್ನೂ ಅಕ್ರಮ ಭೂ ಮಂಜೂರಾತಿ ಅಂತ ಹೋಲ್ಸೇಲ್ ಮಾಡಿ ಈಗ ಏನು ನ್ಯಾಯವಾಗಿ ಆಗಿದೆ ಅವರನ್ನು ಬಳಸ್ಕೊಂಡು ಅಕ್ರಮ ಭೂ ಮಂಜೂರಾತಿ ಮಾಡ್ಕೊಂಡವರೆಲ್ಲ ಒಂದು ಇದನ್ನ ಏನು ಗೊಂದಲಕ್ಕೆ ಒಳಗೆ ಮಾಡ್ತಾಯಿದ್ದಾರೆ. ಇದನ್ನು ಕೂಡ ಸ್ಪಷ್ಟವಾಗಿರಬೇಕು. ಅಕ್ರಮವಾಗಿ ಯಾರ್ದಾಗಿದೆ ಅವ್ರದ್ದು ವಜಾ ಆಗಬೇಕು. ಇರುವ ಭೂಮಿ ಇಲ್ಲಿ ಎಲ್ಲ ಜಾತಿ, ಎಲ್ಲ ವರ್ಗದ, ಎಲ್ಲ ಬಡವರಿಗೂ ಸೇರ್ತಾ ಇದೆ. ಎಲ್ರಿಗೂ ಸಿಗಬೇಕು. ಅದು 2 ಎಕರೆ ಏನಾದ್ರೂ ಸಿಗಬೇಕು. ಎಲ್ರಿಗೂ ಸಿಗುವಷ್ಟು ಮಲೆನಾಡಲ್ಲಿ ಭೂಮಿ ಇದೆ, ಅದು ಎಲ್ರಿಗೂ ಸಿಗಬೇಕು. ಆದರೆ ಹೊರಗಿನವರಿಗೆ, ರಾಜ್ಯದ ಹೊರಗಿನವರಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ, ದೊಡ್ಡ ಭೂಮಾಲೀಕರಿಗೆ 100 ಎಕರೆ, 200 ಎಕರೆ, 300 ಎಕರೆ ಎಲ್ಲ ಭೂಮಿ ಭೂಮಿ ಇದ್ದವರಿಗೇ ಮತ್ತೆ ಮಂಜೂರಿ ಮಾಡಿಕೊಡೋದು ಕಾನೂನಲ್ಲೇ ಅವಕಾಶ ಇಲ್ಲ. ಆದರೆ ಇವರು ಅದು ಹೆಂಗೆ ಮಾಡಿಕೊಡ್ತಾ ಇದ್ದಾರೆ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇರೋದು. ಮತ್ತು ಇಲ್ಲಿ ಸಣ್ಣವ್ರನ್ನೆಲ್ಲ ಇಟ್ಕೊಂಡು, ಸಣ್ಣ ಭೂ ರೈತರನ್ನೆಲ್ಲ ನಮ್ಮ ಮುಗ್ಧತೆಯನ್ನು ಬಳಸ್ಕೊಂಡು ವಿನಾಕಾರಣ ಕಾನೂನನ್ನು ಮುಂದೆ ಹಾಕ್ತಾ ನಮ್ಮನ್ನು ಗೊಂದಲದಲ್ಲಿ ಸೇರಿಸ್ತಾ ಒಟ್ಟಾರೆ ಹೋರಾಟನ ದಿಕ್ಕು ತಪ್ಪಿಸೋ ಪ್ರಯತ್ನಗಳು ಆಗ್ತಾಯಿದೆ. ಈ ದಿಟ್ಟಲ್ಲಿ ಯಾವುದೂ ನಡಿಬಾರ್ದು. ಎಲ್ಲದೂ ಪ್ರಾಮಾಣಿಕವಾಗಿ ಆಗಬೇಕು. ಅಕ್ರಮವಾಗಿ ಯಾರ್ದಾಗಿದೆ, ದೊಡ್ಡವ್ರದ್ದು ಯಾರ್ದಾಗಿದೆ, ದೊಡ್ಡ ಉದ್ಯಮಿಗಳದ್ದು ಮಂಜೂರಾತಿ ಆಗಿರೋದು ಮತ್ತು ಭೂಮಾಲೀಕರಿಗಾಗಿರೋದನ್ನು ಅದನ್ನು ವಜಾ ಆಗಬೇಕು. ಅಕ್ರಮವಾಗಿ ಆಗಿರೋದು ಎಲ್ಲ ವಜಾ ಆಗಬೇಕು. ಸಕ್ರಮವಾಗಿ ಯಾರ್ಯಾರ್ದಾಗಿದೆ ಅದೆಲ್ಲರೂ ಕೂಡ ರೈತರಿಗೆ ಸಿಗಬೇಕು. ಅದು ಕೂಡಲೇ ರೈತರಿಗೆ ಸಿಗಬೇಕು. ಅವರು ಅದಕ್ಕೆ ಏನು ಸರ್ಕಾರದ ಸವಲತ್ತು ಪಡೆಯೋಕ್ಕೆ ಏನು ಅವಕಾಶ ಇದೆ ಅದನ್ನೆಲ್ಲದನ್ನೂ ಪಡಿಬೇಕು. ಮತ್ತು ಏನು ಇವತ್ತು ನಾವು ಹೋರಾಟ ಮಾಡ್ತಾಯಿದ್ದೀವಿ, ನಿವೇಶನ ರೈತರದ್ದು ಇದೆ, ಭೂಮಿ ರೈತರು ಏನಿದ್ದಾರೆ ಅವರಿಗೆಲ್ರಿಗೂ ಕೂಡ ಸರ್ಕಾರ ಸಿಗುವ ಕ್ರಮ ತಗೋಬೇಕು ಅಂತ ಕೇಳ್ಕೊತೀವಿ.